Good morning, students. Good morning, students. Welcome to the online class PUC first year commerce subject business studies. First year business studies subject code 2727. So today highlights what is partnership, advantages and disadvantages. Today concept partnership, advantages and disadvantages and meaning. So in my previous class, you know that what is partnership and features or characteristics. So next onwards to start partnership, advantages and disadvantages. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಷಯ ಬಿಸಿನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಸಬ್ಜೆಕ್ಟ್ ಕೋಡ್ 27. ಇವತ್ತಿನ ವಿಷಯ ಪಾಲುದಾರಿಕೆ ಅಂದರೇನು ಮತ್ತು ಅಡ್ವಾಂಟೇಜಸ್, ಮೆರಿಟ್ಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಅಭ್ಯಾಸ ಮಾಡಬೇಕಾಗಿದೆ. ಕಳೆದ ಕ್ಲಾಸಿನಲ್ಲಿ ನೀವೇನು ಮಾಡಿದಿರಿ? ಪಾಲುದಾರಿಕೆ ಅಂದರೆ ಏನು, ಅದರ ಅರ್ಥ, ಲಕ್ಷಣಗಳು ಅಭ್ಯಾಸ ಮಾಡಿದಿರಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಪಾಲುದಾರಿಕೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಮತ್ತು ಅನಾನುಕೂಲತೆಗಳು. ಅಡ್ವಾಂಟೇಜಸ್ ಮೀನ್ಸ್ ಮೆರಿಟ್ಸ್ ಆರ್ ಇಂಪಾರ್ಟೆನ್ಸ್. ಫಸ್ಟ್ ಒನ್, ಫಾರ್ಮೇಷನ್, ಡಿಸಿಷನ್, ಮೋರ್ ಫಂಡ್ಸ್, ಸೇವಿಂಗ್ ರಿಸ್ಕ್, ಸೆಕ್ಯೂರಿಸಿ. ದೀಸ್ ಆರ್ ದ ಅಡ್ವಾಂಟೇಜಸ್. ಸ್ಥಾಪನೆ, ನಿರ್ಧಾರ, ಹೆಚ್ಚಿನ ಹಣಕಾಸು, ನಷ್ಟದ ಹಂಚಿಕೆ, ಗೊತ್ತತೆ. ನೆಕ್ಸ್ಟ್, ಡಿಸ್ಅಡ್ವಾಂಟೇಜಸ್, ಅನಾನುಕೂಲತೆಗಳು, ಲಿಮಿಟೆಡ್ ರಿಸೋರ್ಸಸ್, ಕನ್ಫ್ಲಿಕ್ಟ್ಸ್, ಲ್ಯಾಕ್ ಆಫ್ ಕಂಟಿನ್ಯೂಟಿ, ಪಬ್ಲಿಕ್ ಕಾನ್ಫಿಡೆನ್ಸ್, ಸಾರ್ವಜನಿಕರ ವಿಶ್ವಾಸ, ದಟ್ ಈಸ್ ಮಿತ ಸಂಪನ್ಮೂಲಗಳು, ಭಿನ್ನಾಭಿಪ್ರಾಯ, ಮುಂದುವರಿಯುವುದು ಅನಿಶ್ಚಿತತೆ, ಸಾರ್ವಜನಿಕರದ ವಿಶ್ವಾಸದ ಕೊರತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಪಾರ್ಟ್ನರ್ಶಿಪ್. ಸೊ ಲೆಟ್ಸ್ ಸ್ಟಾರ್ಟ್ ಒನ್ ಬೈ ಒನ್. ದಟ್ ಈಸ್ ಫಾರ್ಮೇಷನ್. ಅಡ್ವಾಂಟೇಜಸ್, ಫಸ್ಟ್ ಒನ್, ಫಾರ್ಮೇಷನ್ಸ್, ಸ್ಥಾಪನೆ. ಸೊ ಹಿಯರ್ ಇನ್ ಪಾರ್ಟ್ನರ್ಶಿಪ್ business, so advantages or merits or importance ಅಂದರೆ ಪಾಲುಗಾರಿಕೆ ಸಂಸ್ಥೆಯ ಲಾಭಗಳು ಅನ್ಬೋದು ಅಥವಾ ಮಹತ್ವಗಳನ್ನು ಅನ್ಬೋದು. ಅದರಲ್ಲಿ ಒಂದೇದು ಫಾರ್ಮೇಷನ್. ಸೊ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಕ್ಯಾನ್ ಈಸಿ ಟು ಸ್ಟಾರ್ಟ್ ವಿದೌಟ್ ಎನಿ ಆಬ್ಸ್ಟ್ಯಾಕಲ್ಸ್ ಆರ್ ಎನಿ ಅದರ್, with legally, with rules and regulations. So the partners commence the partnership business with rules and regulations and easy to formation of the partnership firm. Means ಪಾಲುದಾರಿಕೆ ಸಂಸ್ಥೆಯ ಸ್ಥಾಪನೆ ಸುಲಭವಾಗಿದೆ. ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲ ಪಾರ್ಟ್ನರ್ಗಳು ಪಾಲುದಾರಿಕೆ ಸಂಸ್ಥೆಯನ್ನು ಪ್ರಾರಂಭ ಮಾಡಬಹುದು. ಅದು ಕಾನೂನಿನ ನಿಯಮಗಳಿಗೆ ಅನುಗುಣವಾಗಿ ಮತ್ತು ನಿಯಮದ ಅನುಗುಣವಾಗಿ, ಷರತ್ತುಗಳ ಅನುಗುಣವಾಗಿ ಪಾಲುದಾರಿಕೆ ಸಂಸ್ಥೆಯನ್ನು ನಾವು ಇಲ್ಲಿ ಪ್ರಾರಂಭ ಮಾಡಬಹುದು. ಒಂದನೇದು. ಎರಡನೇದು ಡಿಸಿಷನ್ಸ್. ಸೊ ಇನ್ ವಾಟ್ ಹ್ಯಾಪನ್ ಇನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್, ದ ಪರ್ಸನ್ಸ್ ಆರ್ ಮೋರ್. They take the different ideas or contributed in the business, or their decisions give the right profit, right decisions to the partnership firm, because number of persons more in the partnership firm. So they think all the people in the partnership firm and give the right decisions to the partnership firm. ಸೊ ಈಗ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ಇಬ್ಬರಕ್ಕಿಂತ ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ವ್ಯವಹಾರವನ್ನು ಮಾಡೋದರಿಂದ ಏನಾಗ್ತದೆ,
ಇಲ್ಲಿ ಒಂದು ಉತ್ತಮ ಮತ್ತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತದೆ. ಈ ತೆಗೆದುಕೊಂಡ ನಿರ್ಧಾರವು ಏನಾಗ್ತದೆ ಅಂದರೆ ಸಂಸ್ಥೆಗೆ ಒಳ್ಳೆಯ ಲಾಭದ ದೃಷ್ಟಿಯಿಂದ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇಲ್ಲಿ ಹೆಚ್ಚು ಜನರು ಪಾಲುಗಾರಿಕೆಯಲ್ಲಿರುವುದರಿಂದ ಅವರು ಎಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸೋದ್ರಿಂದ ಇದರಿಂದ ಏನಾಗ್ತದೆ, ಒಂದು ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ದ ರೈಟ್ ಡಿಸಿಷನ್ಸ್ ಇನ್ ದ ರೈಟ್ ಪ್ಲೇಸ್ ಇನ್ ಪಾರ್ಟ್ನರ್ಶಿಪ್ ಫರ್ಮ್ಸ್. ಮೋರ್ ಫಂಡ್ಸ್, ಹೆಚ್ಚಿನ ಹಣಕಾಸು. ಇನ್ ಪಾರ್ಟ್ನರ್ಶಿಪ್ ಬಿಸ್ನೆಸ್ ದ ನಂಬರ್ ಆಫ್ ಪರ್ಸನ್ಸ್ ಆರ್ ಮೋರ್ ಆ್ಯಂಡ್ ದೇ ಆರ್ contributed more money or more capital in the business, then business can expand whenever we need according to the capital wise. Means ಪಾಲುಗಾರಿಕೆ ಸಂಸ್ಥೆಯಲ್ಲಿ ಹೆಚ್ಚು ಪಾಲುಗಾರರಿರುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನು ತೊಡಗಿಸುವುದರಿಂದ ಏನಾಗ್ತದೆ, ನಾವು ನಮ್ಮ ವ್ಯಾಪಾರವನ್ನು ಅಭಿವೃದ್ಧಿಯನ್ನು ಪಡಿಸಬಹುದು ಅಥವಾ ವೃದ್ಧಿಯನ್ನು ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. And sharing the risk, ನಷ್ಟ ಭಯದ ಹಂಚಿಕೆ. So in partnership business there is no sharing risk because number of partners are more. They distributed the risk equally to all the partners. So here the sharing of the risk is less in the partnership firm because number of persons are more and risk distributed among all the partners. So that risk should be less in the partnership firm. ಅಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ನಷ್ಟ ಭಯದ ಹಂಚಿಕೆ ಏನಾಗ್ತದೆ, ಕಡಿಮೆ ಇರ್ತದೆ. ಒಂದು ವೇಳೆ ನಷ್ಟ ಆದರೆ ಎಲ್ಲ ಪಾಲುಗಾರರು ಹಂಚಿಕೊಳ್ಳೋದ್ರಿಂದ ಏನಾಗ್ತದೆ, ನಷ್ಟದ ಕೊರತೆ ಹೋಗಿಬಿಡುತ್ತದೆ ಅಂತ ಹೇಳುತ್ತೆ. ನೆಕ್ಸ್ಟ್, ಸೀಕ್ರೆಸಿ, ಗೋಪ್ಯತೆ. ದ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಸೊ ಒನ್ ಥಿಂಗ್, ಇಟ್ ಈಸ್ ನಾಟ್ ಡಿಸ್ಕ್ಲೋಸ್ ಎನಿ ಫೈನಾನ್ಷಿಯಲ್ ಅಕೌಂಟ್ಸ್ ಟು ದ ಪಬ್ಲಿಕ್. ಮೀನ್ಸ್ ದೇ ವಿಲ್ ನಾಟ್ ಡಿಸ್ಕ್ಲೋಸ್ ಆರ್ ಡಿಸ್ಕ್ಲೋಸ್ the profit and loss account, balance sheet, trading account. So here partners can maintain secrecy about their accounts, about their sales and purchase, maintain confidence in this firm. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ, ಪಾಲುಗಾರಿಕೆ ಸಂಸ್ಥೆ ತನ್ನ ಲೆಕ್ಕಪತ್ರಗಳನ್ನು ಅಂದ್ರಲ್ಲ, ವ್ಯಾಪಾರಿ ಖಾತೆ ಆಗಿರ್ಬೋದು, ಲಾಭ ನಷ್ಟ ಖಾತೆ ಆಗಿರ್ಬೋದು, ಅಡವಾ ಪತ್ರಿಕೆ ಆಗಿರ್ಬೋದು, ಸಾರ್ವಜನಿಕರಿಗೆ ಪ್ರಕಟ ಮಾಡುವುದಿಲ್ಲ. ಇದರಿಂದ ಏನಾಗ್ತದೆ, ಗೋಪ್ಯತೆ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದು. ಸೊ ದೀಸ್ ಆರ್ ದ 5 ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ದಟ್ ಈಸ್ ಕಮ್ಸ್ ಆನ್ ದ ಪಾರ್ಟ್ನರ್ಶಿಪ್. ಸೊ ನೆಕ್ಸ್ಟ್ ಕಮ್ ಟು ದ ವಾಟ್ ಆರ್ ದ ಲಾಸ್ ಫ್ರಮ್ ದ ಪಾರ್ಟ್ನರ್ಶಿಪ್ ಫರ್ಮ್. ವಾಟ್ ಆರ್ ದ ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್. ಪಾಲುಗಾರಿಕೆ ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರಿಂದ ನಮ್ಗೆ ಏನೇನು ನಷ್ಟಗಳು ಆಗಬಹುದು. ದಟ್ ಈಸ್ ಫಸ್ಟ್ ಒನ್, ಲಿಮಿಟೆಡ್ ರಿಸೋರ್ಸಸ್. ಪಾರ್ಟ್ನರ್ಶಿಪ್ ಫರ್ಮ್ಸ್ ವಾಟ್ ದ minimum members to maximum members 50. So in this firm the partners invested the capital into the partnership firm. So that is limited capital in the business. So the resources are very less in the partnership firm. ಅಂದರೆ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಮಿತ ಸಂಪನ್ಮೂಲಗಳನ್ನು ಹೊಂದಿರುತ್ತದೆ. ಯಾಕಂದ್ರೆ ಇಲ್ಲಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಇಬ್ಬರಕ್ಕಿಂತ ಹೆಚ್ಚು ಅಂದರೆ ಇಬ್ಬರು, ಲಾಸ್ಟ್ ಎಷ್ಟು ಗರಿಷ್ಠ ಎಷ್ಟು ಇರಬೇಕಂದ್ರೆ 50. ಹೀಗಾಗಿ ಅವ್ರು ತಮ್ಮ ಬಂಡವಾಳವನ್ನು ಪಾಲುಗಾರಿಕೆ ಸಂಸ್ಥೆಯಲ್ಲಿ ಹಾಕೋದ್ರಿಂದ ಅಷ್ಟು ದೊಡ್ಡ ಪ್ರಮಾಣದ ವ್ಯಾಪಾರವನ್ನು ವಿಸ್ತರಣೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಂದರೆ ಲಿಮಿಟೆಡ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ದ ಬಿಸ್ನೆಸ್, ಮಿತ ಬಂಡವಾಳವನ್ನು ಹಾಕಿರೋದ್ರಿಂದ ನಮಗೆ ವಿಸ್ತರಣೆ ಮಾಡಲಿಕ್ಕೆ ಅನಾನುಕೂಲತೆ ಆಗುತ್ತದೆ ಅಂತ ಹೇಳ್ಬೋದು. Conflicts, ಭಿನ್ನಾಭಿಪ್ರಾಯ, opinions. So in partnership firm what happen? There are number of partners in the partnership firm. Their opinions are different. So that different opinion should start quarrel in the partnership firm. So some people are agree their decisions, some people are opposite their opinions. So that is conflicts started in the business. So they will not take the right opinion in the partnership firm. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ,
ಹೆಚ್ಚು ವ್ಯಕ್ತಿಗಳು ಕೂಡಿಕೊಂಡು ವ್ಯವಹಾರ ಮಾಡುವುದರಿಂದ ಏನಾಗ್ತದೆ, ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಿರ್ತವೆ. ಯಾಕಂದ್ರೆ ಒಬ್ಬ ಪಾರ್ಟ್ನರ್ ಹೇಳ್ತಾನೆ ನಂದೇ ಕೆರೆ ಅಂತ ಹೇಳ್ತಾನೆ, ಇನ್ನೊಬ್ಬ ಪಾರ್ಟ್ನರ್ ಹೇಳ್ತಾನೆ ನಂದೇ ಕೆರೆ ಅಂತ ಹೇಳ್ತಾನೆ. ಹಿಂಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳದೆ ಭಿನ್ನಾಭಿಪ್ರಾಯಗಳ ಉಂಟಾಗಿ ಪಾಲುಗಾರಿಕೆ ಸಂಸ್ಥೆಯನ್ನು ವಿಸರ್ಜನೆ ಮಾಡುವ ಸಂದರ್ಭ ಏರ್ಪಡ್ತದೆ. ಯಾಕಂದರೆ ಎಲ್ಲರೂ ಪಾರ್ಟ್ನರ್ಸು ಒಂದೇ ರೀತಿ ಇರ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ದೇ ಗಿವ್ ದ ಡಿಫ್ರೆಂಟ್ ಒಪಿನಿಯನ್ಸ್ ಟು ದ ಡಿಫ್ರೆಂಟ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ದಿಸ್ ಒನ್ ಕ್ರಿಯೇಟ್ ದ quarrels ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ನೆಕ್ಸ್ಟ್, ಲ್ಯಾಕ್ ಆಫ್ ಕಂಟಿನ್ಯೂಟಿ, ಮುಂದುವರಿಯುವುದು ಅನಿಶ್ಚಿತತೆ. ದ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ನಾಟ್ ಗ್ಯಾರಂಟೆಡ್ because the minimum members are 2 or maximum members are 50. Suppose anyone die or anyone dissolutions or anyone insolvency, at that time the partnership firm continuity is very difficult. Or some agreement, the partnership can run 10 years, 15 years. After completion of term and condition, it should be closed. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ ಅಂದರೆ ಸಂಸ್ಥೆಯು ಮುಂದುವರಿಯುವುದು ಅನಿಶ್ಚಿತ. ಯಾಕಂದರೆ ಯಾವುದೇ ಪಾಲುಗಾರನು ಹುಚ್ಚನಾದಾಗ, ದಿವಾಳಿ ಆದಾಗ, ಮರಣ ಹೊಂದಿದಾಗ ಏನಾಗ್ತದೆ, ಪಾಲುಗಾರಿಕೆ ಸಂಸ್ಥೆಯನ್ನು ಮುಚ್ಚಬಹುದು. ಅಥವಾ ಇಂತಿಷ್ಟ ಅವಧಿ ನಡೆಸಿ ಕ್ಲೋಸ್ ಮಾಡಬೇಕಂತ ಇರ್ತದೆ, ಆ ಅವಧಿಯನ್ನು ಮುಗಿಸಿ ಕ್ಲೋಸ್ ಮಾಡಬಹುದು. ಸೊ ಇದು ಏನಾಗ್ತದೆ, ಟೋಟಲಿ ಮುಂದುವರಿಯುವುದು ಗ್ಯಾರಂಟಿ ಇರುವುದಿಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್, public confidence. So in partnership business, the business should not disclose any financial statements or financial accounts, so that the public confidence is very less on the partnership firm, because they will not show the any trading account, profit and loss account, balance sheet. So the public confidence is very less in the partnership firm. ಪಾಲುಗಾರಿಕೆ ಸಂಸ್ಥೆಯಲ್ಲಿ ಏನಾಗ್ತದೆ ಅಂದರೆ, ಪಾಲುಗಾರರ ಮೇಲೆ ಅಥವಾ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಸಾರ್ವಜನಿಕರ ವಿಶ್ವಾಸದ ಕೊರತೆ ಹೆಚ್ಚಿರ್ತದೆ. ಯಾಕೆ ಹೇಳ್ರಿ, ಪಾಲುಗಾರಿಕೆ ಸಂಸ್ಥೆಯು ತನ್ನ ಲೆಕ್ಕಪತ್ರಗಳನ್ನು ಸಾರ್ವಜನಿಕರಿಗೆ ಪ್ರಕಟಿಸದೇ ಇರುವುದರಿಂದ ಏನಾಗ್ತದೆ, ಸಾರ್ವಜನಿಕರು ಇದನ್ನು ತಪ್ಪಾಗಿ ತಿಳ್ಕೊತಾರೆ ಮತ್ತು ಅದರ ಮೇಲೆ ವಿಶ್ವಾಸಕ್ಕೆ ಕೊರತೆ ಆಗಿರ್ತದೆ. ಸೊ ದೀಸ್ ಆರ್ ದ 4 disadvantages, right? 5 advantages you remember for point of examinations. Yes, for the in examination they are asked what are the merits and demerits of partnership firm. Then you should expose these points in examinations. Yes, okay students, next class that is discuss next topic. So until then, goodbye.